ಸಮುದ್ರ ಮಂಥನದ ಸಂದರ್ಭದಲ್ಲಿ ಅಮೃತ ಕಲಶವನ್ನ ಹಿಡ್ಕೊಂಡು ಧನ್ವಂತರಿ ಪ್ರಭುಗಳು ಬರ್ತಾರೆ. ಧನ್ವಂತರಿಯ ರೂಪದಲ್ಲಿ ಮಹಾವಿಷ್ಣುವೇ ಅವತಾರ ತಾಳಿರ್ತಾರೆ. ಯಾವಾಗ ಅಮೃತ ಕಲಶವನ್ನ ಹಿಡ್ಕೊಂಡು ಧನ್ವಂತರಿ ಬರ್ತಾರೋ ದಾನವರು ಅಮೃತ ಕಲಶವನ್ನ ಕಿತ್ಕೊಂಡು ಓಡ್ ಹೋಗ್ಬಿಡ್ತಾರೆ. ದೇವತೆಗಳ ಕೈಗೆ ಸಿಗೋದಿಲ್ಲ. ಅವರ ಇಡೀ ಗುಂಪು ಅಲ್ಲಿದೆ, ದಾನವರ ಗುಂಪು. ಯಾರ್ಯಾರು ಎಷ್ಟೆಷ್ಟು ಕುಡಿಬೇಕು ಅನ್ನೋ ಒಂದು ಜಗಳ ಅವರಲ್ಲಿ ಸಣ್ಣದಾಗ ಆರಂಭ ಆಗುತ್ತೆ. ನೋಡಿ, ಅವರೆಲ್ಲರೂ ಕೂಡ ಆರಾಮಾಗಿ ಅಮೃತವನ್ನು ಹಂಚ್ಕೊಂಡು ಕುಡಿಬಹುದಿತ್ತು. ಆದ್ರೆ ಅವರಲ್ಲಿ ತಮ್ಮಲ್ಲೇ ಒಂದು ಜಗಳ ಆರಂಭ ಆಗುತ್ತೆ. ನನಗ್ ಬೇಕು ಅಂತ ಯಾರೋ ಒಬ್ಬ ಕಿತ್ಕೊಂಡು ಓಡೋಕ್ ಸ್ಟಾರ್ಟ್ ಮಾಡ್ತಾನೆ, ಇನ್ನೊಬ್ಬ ಅವನಿಂದ ಕಿತ್ಕೊಂಡು ಬರಕ್ ಸ್ಟಾರ್ಟ್ ಮಾಡ್ತಾನೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಮೋಹಿನಿಯ ಅವತಾರವನ್ನ ತಾಳಿ ಮಹಾವಿಷ್ಣು ಅಲ್ಲಿಗೆ ಬರ್ತಾರೆ. ಇವರು ತಮ್ಮ ಜಗಳವನ್ನ ಬಿಟ್ಟು ಎಲ್ಲರೂ ಮೋಹಿನಿಯನ್ನ ನೋಡ್ಕೊಂಡು ನಿಂತ್ಕೊಳ್ತಾರೆ. ಇವರೇ ಒಂದು ತೀರ್ಮಾನ ಮಾಡ್ಬಿಡ್ತಾರೆ, ತಗೊಳಮ್ಮ ನೀನೇ ಎಲ್ಲರಿಗೂ ಹಂಚ್ಬಿಡು, ನೀನ್ ಕೊಟ್ರೆ ನಮಗೆಲ್ಲರಿಗೂ ಸಮಾಧಾನ ಅಂತ. ಆಕೆ ನೋಡ್ಲಿಕ್ಕೆ ಚೆನ್ನಾಗಿದ್ಲು ಅನ್ನುವ ಏಕೈಕ ಕಾರಣಕ್ಕಾಗಿ, ಮತ್ತೆ ಇದರ ಹಿಂದೆ ವಿಷ್ಣುವಿನ ಮಾಯಾಜಾಲ ಕೆಲಸ ಮಾಡಿರುತ್ತೆ, ಅದು ಬೇರೆ ಪ್ರಶ್ನೆ. ಏಕೈಕ ಕಾರಣಕ್ಕೆ ಇವರು ಕೊಡ್ತಾರೆ. ಆಗ ಮೋಹಿನಿ ಏನ್ ಮಾಡ್ತಾಳೆ ಅಂತಂದ್ರೆ ಒಂದು ಷರತ್ತು ಹಾಕ್ತಾಳೆ, ನಾನ್ ಯಾರಿಗೆ ಎಷ್ಟು ಕೊಟ್ರು ಯಾರು ಮರು ಮಾತಾಡಬಾರ್ದು ಅಂತ. ಪರವಾಗಿಲ್ಲ, ನೀನ್ ಎಷ್ಟು ಕೊಟ್ರು ನಾವು ಅಷ್ಟನ್ನೇ ಸ್ವೀಕರಿಸ್ತೀವಿ ಅಂತ ಅಂತಾರೆ ದಾನವರೆಲ್ಲರೂ. ಆಗ ದೇವತೆಗಳನ್ನು ಕರೆದು ದಾನವರನ್ನು ಕರೆದು ಎಲ್ರಿಗೂ ಹಂಚ್ತೀನಿ ಬನ್ನಿ ಅಂತ ಹೇಳಿ ದೇವತೆಗಳಿಗೆಲ್ಲ ಅಮೃತವನ್ನ ಉಣಬಡಿಸಿ ದಾನವರಿಗೆ ಅಮೃತವನ್ನ ಕೊಡೋದಿಲ್ಲ. ಇದಾದ ಮೇಲೆ ಏನಾಗುತ್ತೆ ಅಂತ ಅಂದ್ರೆ ಬಲಿಚಕ್ರವರ್ತಿ ಯುದ್ಧವನ್ನ, ಅಂದ್ರೆ ರಾಕ್ಷಸರು ಯುದ್ಧವನ್ನ ಘೋಷಣೆ ಮಾಡ್ತಾರೆ ದೇವತೆಗಳ ಮೇಲೆ. ಅಷ್ಟರಲ್ಲಿ ಈಗಾಗಲೇ ಇವರು ಅಮೃತಪಾನವನ್ನ ಮಾಡಿದ್ರಿಂದಾಗಿ ಇವರ ಕೈ ಮೇಲಾಗುತ್ತೆ, ಇವರು ಗೆಲ್ತಾರೆ. ದಾನವರು ಕೊನೆಗೆ ಸೋಲನ್ನ ಸ್ವೀಕಾರ ಮಾಡಬೇಕಾಗತ್ತೆ.